ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ತಂದೆಗಾಗಿ ನಮಗಿರುವಂಥ ಪ್ರೀತಿ ಮತ್ತು ಇತರಿಗಾಗಿ ನಮಗಿರುವ ಪ್ರೀತಿ, ಇವೆರಡನ್ನು ಶಿಲುಬೆಯ ಎರಡು ಮರದ ಹಲಿಗೆಗಳು ಎಂಬುದಾಗಿ ಸೂಚಿಸೋಣ. ಶಿಲುಬೆಯಲ್ಲಿ ಎರಡು ರೀತಿಯ ಸಂಬಂಧಗಳ ಒಂದು ಸುಂದರವಾದಂಥ ಚಿತ್ರಣವನ್ನು ನಾವು ನೋಡಬಹುದು. ಅದು ನಮ್ಮ ಜೀವಿತದಲ್ಲಿ ಪ್ರತಿದಿನವೂ ನಾವು ಶಿಲುಬೆಯನ್ನು ಹೊತ್ತುಕೊಂಡು ಹೇಗೆ ಸಾಗಬೇಕು ಎಂಬುದನ್ನು ತೋರಿಸಿಕೊಡ್ತದೆ. ನಮ್ಮ ಜೀವಿತದಲ್ಲಿ ಶಿಲುಬೆಯ ಈ ಎರಡು ತುಂಡುಗಳನ್ನು ಹೊಂದಿರುವುದು ಅಂದರೆ ಒಂದುಗೂಡಿ ನಾವು ಹೊಸ ಒಡಂಬಡಿಕೆಯ ಸಭೆಗಳನ್ನು ಕಟ್ಟುವುದು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಪ್ರಿಯರೇ, ನಾವು ಯೇಸುವಿನ ಮಾದರಿಯನ್ನು ಅನುಸರಿಸಬೇಕಾಗಿದೆ. ಯೇಸುವು ಶಿಲುಬೆಯನ್ನು ಹೊತ್ತುಕೊಂಡು ಕಲ್ವರಿ ಬೆಟ್ಟವನ್ನು ಏರುವುದಕ್ಕೆ ಮೊದಲು ಯೇಸುವನ್ನು ಗಮನಿಸೋದಾದರೆ ಲೂಕ 9ನೇ ಅಧ್ಯಾಯ 23ರಲ್ಲಿ ಹೇಳ್ತಾರೆ, ಆತನು ಅವರಿಗೆಲ್ಲರಿಗೆ, ಯಾವನಾದರೂ ನನ್ನ ಹಿಂದೆ ಬರುವುದಾದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಪ್ರತಿದಿನ ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಲಿ. ಪ್ರತಿದಿನ. ಇನ್ನೊಂದು ತರ್ಜುಮೆ ಹೇಳ್ತದೆ, ನಿನಗೆ ನನ್ನ ಶಿಷ್ಯನಾಗಬೇಕೆಂಬ ಮನಸ್ಸಿದ್ದರೆ ನೀನು ಸಹ ಪ್ರತಿನಿತ್ಯ ನಿನ್ನ ಶಿಲುಬೆಯನ್ನು ಹೊರಬೇಕು. ಯೇಸು ತನ್ನ ಇಹಲೋಕದ ಜೀವನದ ಒಟ್ಟಾರೆ 12,000ಕ್ಕೂ ಹೆಚ್ಚಿನ ದಿನಗಳು ಈ ಮೂಲ ತತ್ವದ ಮೂಲಕ ಜೀವಿಸ್ತಾರೆ. ನನ್ನ ಜೀವನದ ನಿರ್ಧಾರಗಳು ಮೊದಲನೆಯದಾಗಿ ನಿಶ್ಚಿತಗೊಂಡಿರುವುದು ನನ್ನಲ್ಲಿ ನನ್ನ ತಂದೆಗಾಗಿ ಇರುವ ಪ್ರೀತಿಯ ಮೂಲಕ ಆತನ ಆಜ್ಞೆಗಳಿಗೆ ವಿಧೇಯನಾಗಿರುವಂಥದ್ದು. ಇದರ ನಂತರ ಇತರರಿಗೆ ನನ್ನ ಪ್ರೀತಿಯ ಮೂಲಕ ನಿಶ್ಚಿತಗೊಂಡಿದೆ. ಯೋಹಾನ 14ನೇ ಅಧ್ಯಾಯ 31 ನಾವು ನೋಡೋದಾದರೆ, ನಾನು ತಂದೆಯನ್ನು ಪ್ರೀತಿ ಮಾಡುತ್ತೇನೆಂದು ಲೋಕವು ತಿಳಿಯುವ ಹಾಗೆ ತಂದೆಯು ನನ್ನ ಆಜ್ಞೆ ಕೊಟ್ಟಂತೆ, ನನಗೆ ಆಜ್ಞೆ ಕೊಟ್ಟಂತೆಯೇ ನಾನು ಮಾಡ್ತೇನೆ. ಹೇಳ್ರಿ, ನಾವು ಎಲ್ಲಿಂದ ಹೋಗೋಣ ಎಂದನು. ಇಲ್ಲಿ ಮೊದಲನೇದಾಗಿ ತಂದೆಗೆ ಮೊದಲು ತಂದೆಗಾಗಿ ತೋರುವಂಥ ಪ್ರೀತಿ, ಎರಡನೇದು ನಮಗಾಗಿ ಇರುವಂಥ ಪ್ರೀತಿ. ಈ ಪ್ರೀತಿ ಯೇಸು ಅನೇಕರಿಗೆ ಹಂಚುತ್ತಾರೆ. ಅನೇಕರು ಆ ಪ್ರೀತಿಯ ಮೂಲಕ ಅನೇಕ ಅದ್ಭುತಗಳನ್ನು ಕಂಡಿದ್ದಾರೆ. ಆ ಪ್ರೀತಿಯಿಂದ ಅನೇಕ ಅದ್ಭುತಗಳನ್ನು ನೋಡಿದ್ದಾರೆ, ಮಾಡಿದ್ದಾರೆ. ಆದರೆ ಆತನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅದು ಯಾವುದೆಂದರೆ, ನಮ್ಮ ಪರಲೋಕದ ತಂದೆಯೇ ಕೊಟ್ಟಂಥ ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸು ಎಂಬ ಆಜ್ಞೆಗಳನ್ನು ವಿಧೇಯನಾಗು, ಪರಲೋಕದ ತಂದೆಯೊಂದಿಗೆ ಅನ್ಯೋನ್ಯತೆಯಲ್ಲಿ ಸಂತೋಷಪಡು. ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದ ದೇವರೇ ಸ್ತೋತ್ರನಪ್ಪ. ಅಪ್ಪ ದೇವಾ, ಸಹಾಯ ಮಾಡಪ್ಪ. ರಾಜಾ, ಸಹಾಯ ಮಾಡು ಸ್ವಾಮಿ. ದೇವರೇ, ಯಾರ್ಯಾರಿಗೆ ಸ್ವಾಮಿ ತಂದೆ ತಾಯಿಗಳಿಗೆ ಸನ್ಮಾನಿಸುವಂಥ ಹೃದಯವಿಲ್ಲವೋ ಅವರ ಹೃದಯವನ್ನು ಪರಿವರ್ತಿಸು ಸ್ವಾಮಿ. ಈ ಲೋಕದಲ್ಲಿ ದೇವರೇ, ನಿಮ್ಮ ಆಜ್ಞೆಗಳನ್ನು ಪಾಲಿಸುವಂಥ, ನಿಮ್ಮ ಆಜ್ಞೆಗಳ ಪ್ರಕಾರ ನಡೆಯುವಂಥ ಒಂದು ಬಲವನ್ನು ಕೊಡು ಸ್ವಾಮಿ. ರಾಜಾ, ಬಲವನ್ನು ಕೊಡು. ದೇವಾ, ಬಲವನ್ನು ಕೊಡು. ಎಲ್ ಶಡಾಯ್ ಬಲವನ್ನು ಕೊಡು. ಎಬಿನೇಜರ್ ಬಲವನ್ನು ಕೊಡು ಸ್ವಾಮಿ. ಆಶ್ರಯಿಸು, ಬಲಪಡಿಸು, ಸ್ಥಿರಪಡಿಸು. ಸ್ತುತಿ, ಘನ, ಮಾನ, ಮಹಿಮೆ
ನಿಮ್ಮೊಬ್ಬರಿಗೆ ಸಲ್ಲಿ ತಂದೆ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ, ಹಲ್ಲೇಲೂಯಾ.